ಆಯ್ತು ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಬೇಗ ಎದ್ಬಿಟ್ಟಲ್ಲಿ ಅಂತಿದ್ದೀರಾ? ನೆನ್ನೆ ಹೇಳಿದೆ ಅಲ್ವಾ, ಎಲ್ಲೋ ಜಾಗಕ್ಕೆ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಅಂತ. ಇವಾಗ ಹೋಗ್ತಾಯಿದ್ದೀವಿ, ರೆಡಿಯಾಗಿದ್ದೀನಿ. 7:30 ಮನೆ ಬಿಡಬೇಕು. ಮಣಿಯಣ್ಣವ್ರ ಮನೆ ಹತ್ರ ಹೋಗ್ಬಿಟ್ಟು ಮಣಿಯಣ್ಣನ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಯ್ತಾ, ಹೇಗಿರುತ್ತೆ, ಏನೇನು ಮಾಡ್ತೀವಿ, ಹೆಂಗೆ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಕಾಫಿ ಕುಡ್ಬಿಟ್ಟು ಡೈರೆಕ್ಟಾಗಿ ಗಾಡಿ ಎತ್ತ ಟೈಮಲ್ಲಿ ಸಿಗ್ತೀನಿ. ಗೈಸ್ ಫೈನಲ್ಲಿ ಮಣಿಯಣ್ಣವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಮಣಿಯಣ್ಣವ್ರ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಗೈಸ್ ಫೈನಲ್ಲಿ ಮಣಿಯಣ್ಣವ್ರ ಮನೆ ಹತ್ರ ಬಂದಾಯಿತು. ಕಾಯ್ತಾ ಇದ್ದೀನಿ, ಮಣಿಯಣ್ಣ ಬರ್ತಾನೆ ಇಲ್ಲ. ಹಾರನ್ ಹೊಡಿತಾ ಇದ್ದೀನಿ. ಫೋನ್ ಮಾಡೋಣ ಇರಿ, ಫೋನ್ ಮಾಡಿದ್ಮೇಲೆ ಬರುತ್ತೆ. ಎಷ್ಟೊತ್ತಾಗುತ್ತೆ ನೋಡೋದ. ಗೈಸ್ ಫೋನ್ ಮಾಡಿದ್ದೀನಿ, ಬರ್ತಾರಂತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನೋಡಿ ಇಲ್ಲೇ ಮನೆ. ಏನಕ್ಕ ರಜಾ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಅದಕ್ಕೆ ಹೋಗ್ಬಿಟ್ಟು ಸೀದಾ ಕೆಲಸ. ರಜಾನೇ ಇಲ್ಲ ನಮಗೆಲ್ಲ, ಏನು ಮಾಡೋದ ಗೈಸ್, ರಜಾ ಇಲ್ಲ, ಬರೀ ಕೆಲಸ ಅನ್ನೋದೇ ಆಗೋಗುತ್ತೆ. ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂದವ್ರೆ. ನೋಡೋಣ ಗೈಸ್. ಡಿಂಪಲ್ ಬರುತ್ತೆ ಗೈಸ್, ಡಿಂಪಲ್, ನನಗೆ ಈ ಡಿಂಪಲ್ ಬರುತ್ತೆ. ಗೈಸ್ 7:30 ಅಂದವರು 8 ಗಂಟೆಗೆ ಬರ್ತವ್ರೆ. ನೋಡಿ ಹೆಂಗೆ ಬರ್ತವ್ರೆ. 7:30ಗೆ ಬಂದ್ಬಿಟ್ಟು ಚಿನ್ನ ಅಂದವರು 8 ಗಂಟೆ ಆಯ್ತು ಗೈಸ್. ಹೇಳಿ ಸುಮ್ಮನೆ ಗೈಸ್. 6 ಗಂಟೆಗೆ ಎದ್ದಿದ್ದೀನಿ. ಫೋನ್ ಮಾಡಿದ್ರೆ 5 ನಿಮಿಷ ಚಿನ್ನ, ಇವಾಗ ಎದ್ದವ್ರು ಗೈಸ್. ನಾನು ಫೋನ್ ಮಾಡಿದಾಗ ಎದ್ದವ್ರೆ. ಸರಿ ಗೈಸ್, 8 ಗಂಟೆ ಆಯ್ತು. ಹೋಯ್ತಾ ಸಿಗ್ತೀನಿ ಬರೀ ಗೈಸ್. ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಸಿದ್ದೀವಿ. ಫಸ್ಟ್ ಸ್ಟಾಪು, ಸೆಕೆಂಡ್ ಸ್ಟಾಪ್ ಎಲ್ಲಿ ನಿಲ್ಲಿಸ್ತೀವಿ ಗೊತ್ತಿಲ್ಲ. ಬನ್ನಿ ಹೋಗೋಣ ಪೆಟ್ರೋಲ್ ಹಾಕ್ಸ್ಕೊಂಡು. ನೋಡಿ ಮನೆಯಣ್ಣ ಇಲ್ಲೇ ನಿಂತಾರೆ. ಇವರೇ ಗೈ ಸ್ಪಾನ್ಸರು ಪೆಟ್ರೋಲಿಗೆ. ಅಣ್ಣನೇ ಕೊಡೋದೀಗ. ಅಷ್ಟೇ ಬನ್ನಿ, ಇನ್ನು ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಸಿಗ್ತೀನಿ. ಫೈನಲಿ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ. ಇವಾಗ 2ನೇ ಸ್ಟಾಪ್ ಕೊಟ್ಟಿದ್ದೀವಿ, ನೆಲಮಂಗಲ ಟೋಲ್ ಹತ್ರ. ನೋಡಿ ಟೋಲ್ ಇಲ್ಲೇ ಐತೆ, ಇಲ್ಲೇ ಇದ್ದೀವಿ. ಮನೆಯಣ್ಣ ಏನೋ ಎಲ್ಲೋ ಹೋಗ್ಬೇಕಂತೆ. ಇಲ್ಲೇ ಹೋಯ್ತಾ ಇದ್ದೀವಿ ಗೈಸ್. ಇರುತ್ತಲ್ಲ ಚಳಿಲಿ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಯ್ತಾ ಇದ್ದೀವಿ. ಆಮೇಲೆ ಸಿಗ್ತೀನಿ ಬನ್ನಿ ಗೈಸ್. ಜಾಲಿ ಗೈಸ್, ಜಾಲಿ ಮಾಡ್ತಾಯಿದ್ದೀವಿ. ಹೋಗ್ಬಿಟ್ಟು ಎಲ್ಲೋಯ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಲ್ವಾ, ಪಂಚಮುಖಿ ಆಂಜನೇಯಿಂದ ಐತಲ್ಲ ಆ ಕುಣಿಗಲ್ ಹತ್ರ, ಅಲ್ಲಿ ಹೋಯ್ತಾ ಇದ್ದೀವಿ. ಹೋಯ್ತಾ ಸಿಗ್ತೀನಿ. ಟೀ ಕುಡಿಯೋಕೆ ನಿಲ್ಸಿದ್ದೀವಿ. ಏನೋ ಜೋಕ್ಸ್ ನೆನಪಾಯ್ತು, ಅದಕ್ಕೆ ನಾನು ಮಣಿಯಣ್ಣ ನಕ್ಕಿ ಇರ್ತಾಯಿದ್ದೀವಿ. ಬನ್ನಿ ಆಮೇಲೆ ಸಿಗ್ತೀನಿ ಗೈಸ್. ಕಾಫಿ ಕೊಟ್ಬಿಟ್ಟು ಸಿಗ್ತೀನಿ ಆಮೇಲೆ. ಓಕೆ ಗೈಸ್, ಫೈನಲ್ಲಿ ಕಾಫಿ ಟೀ ಎಲ್ಲ ಕುಡ್ದಿದ್ದಾಯ್ತು. ಇಲ್ಲೇ ಕೂತವ್ರು ನೋಡಿ ಮಣಿಯಣ್ಣ. ಚಳಿ ಐತೈತೆ ಗೈಸ್, ಮಸ್ತು ಅಂದ್ಕೊಳ್ಳಿ. ವೆದರಲ್ಲಿ ಲಾಂಗ್ ಡ್ರೈವ್ ಹೋಗ್ಬಿಟ್ರೆ ಮಾತ್ರ ಹೆಂಗಿರುತ್ತೆ ಗೊತ್ತಾ ಅಣ್ಣ, ಹೆಂಗಿರುತ್ತೆ ಅಣ್ಣ. ಇವಾಗ ಹೋಯ್ತಾ ಇರೋದು ಮಿನಿ ಲಾಂಗ್ ಡ್ರೈವ್ ಗೈಸ್. ಲಾಂಗ್ ಡ್ರೈವ್ ಹೋಗೋಣ, ಒಂದ್ಸತಿ ಹೋಗೋಣ. ಏನು ಮಾಡೋದ ಗೊತ್ತಾಯ್ತಲ್ಲ, ನೋಡೋಣ. ಬೇರೆ ಗಾಡಿ ತಗೊಂಡಾಗ ಹೋಗೋಣ. ಅಲ್ಲಿವರೆಗೂ ಈ ಗಾಡೀಲೇ ಮಸ್ತ್ ಮಜಾ ಮಾಡೋಣ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಹೆಂಗನ್ಸೈತಣ್ಣ ಚಳೀಲಿ ಗಾಡೀಲಿ ಹೋಯ್ತಾ ಇದೀವಲ್ಲ. ಯಾವ ಥರ ಗೊತ್ತಾಗ ಈ ಚಳಿ ಹಿಂಗೆ ಹಿಡ್ಕೊಂಡೈತೆ ಗೈ. ಓಡಿಸಿದ್ದೀನಿ, ಹಿಂಗೆ ಹಿಡ್ಕೊಂಡೈತೆ ಕೈ. ಟೀಗೆ ಎಲ್ಲ ಕುಡ್ದಿದ್ದಾಯ್ತು. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇಲ್ಲೇ ಟೀ ಕೊಡ್ತಿದ್ದು, ಕಾಫಿ ಟೀ ಎಲ್ಲ ಕೊಡ್ತಿದ್ದಾಯ್ತು. ಹೋಗೋಣ ನೋಡಿ ಗೈಸ್. ಫಸ್ಟ್ ಟೋಲ್ ಇದು, ನೆಲಮಂಗಲ ಫಸ್ಟ್ ಟೋಲು. ಫುಲ್ಲು ಜಾಲಿ ಗೈಸ್, ಫುಲ್ಲು ಖಾಲಿ ಪೆಟ್ರೋಲ್ ಹಾಕ್ಸಿ ಕಾಸೆಲ್ಲ ಖಾಲಿ. ಈ ವೆದರಿಗೆ ಈ ರೋಡಲ್ಲಿ ಹೋಯ್ತಿದ್ರೆ ಬೇರೆ ಲೆವೆಲ್ ಗೈಸ್.
ಗೈಸ್ ಹಿಂಗೆ ಹೋಗ್ತಾ ಇದ್ವಿ, ಒಂದೇ ಸತಿ ಮಳೆ ಸ್ಟಾರ್ಟ್ ಆಗೋಯ್ತು. ಜೋರಾಗಿ ಬರ್ತಾ ಇಲ್ಲ, ಗಾಡೀಲಿ ಹೋಗ್ಬೇಕಾದ್ರೆ ನಮ್ಮ ಮಗು ಹೊಡಿತೈತೆ. ಸೊ ಅದಕ್ಕೆ ಇಲ್ಲೇ ಇವಾಗ ಸೈಡಿಗೆ ಹಾಕಿದ್ವಿ, ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದೀವಿ. ಹೆಲ್ಮೆಟ್ ಹಾಕೊಂಡು ಹೋಯ್ತಾ ಇದ್ದೀವಿ. ಈಗ ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್ ನೋಡಿ ಹೋಯ್ತಾ ಇದ್ದೀವಿ. ಹಾಂ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ, ಫೋನ್ ಸ್ಟ್ರೈಟಿಗೆ ಇಕ್ಕಿದ್ದೀನಿ. ಸಾರಿ, ಆ್ಯಂಗಲ್ ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಗಲ್ ಚೇಂಜ್ ಮಾಡೋಕೆ ಹೋದರೆ ಚಿಕ್ಕದಾಗಿ ಬಂದ್ಬಿಡುತ್ತೆ. ಹೆಂಗೈತೆ ಅಂದರೆ ಗೈಸ್ ಹೈವೇ ಸಖತ್ತಾಗೈತೆ. ಮೈಸೂರು ಹೈವೇ ವೇಸ್ಟ್ ಅನ್ಕೊಬಿಡಿ ಇದ್ರ ಮುಂದೆ, ಆ ಥರ ಐತೆ ಹಾಸನ ಹೈವೇ. ಗೈಸ್ ಹಾಸನ ಹೈವೇಗೆ ಬಂದಾಗ ಸ್ವಲ್ಪ ನೋಡ್ಕೊಂಡು ಓಡಿಸಿ. ಆ ಸೈಡ್ ಈ ಸೈಡು ಹಳ್ಳಿಗಳೈತೆ ಇಲ್ಲಿ. ಸಡನ್ನಾಗಿ ಅಡ್ಡ ಹೊಂದ್ಬಿಡ್ತಾರೆ, ಯಾವ ಟೈಮಲ್ಲಿ ಹೆಂಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಸಡನ್ನಾಗಿ ಅಡ್ಡ ಹೊಂದ್ಬಿಡ್ತಾರೆ. ಸೊ ಅದಕ್ಕೆ ನೋಡ್ಕೊಂಡು ಓಡಿಸಿ. ಏನಾರ ಗಾಳಿ ಸೌಂಡ್ ವಿಂಡ್ ಬ್ಲಾಸ್ಟ್ ಏನಾರು ಕೇಳಿಸ್ತಾ ಇದ್ರೆ ಸಾರಿ. ಮೈಕು ಗೀಕೇನು ಇಲ್ಲ, ತೊಗೊಳೋಣ ಮುಂದಕ್ಕೆ. ಅಲ್ಲಿವರೆಗೂ ಇದೇ ಥರ ಮಾಡೋಣ. ಸಪೋರ್ಟ್ ಮಾಡಿ ಗೈಸ್ ನೀವು, ಆಯಿತಾ? ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಡೈರೆಕ್ಟು. ಗೈಸ್ ಇನ್ನು ಒಂದು 4 ಕಿಲೋಮೀಟ್ರ್ ಐತೆ ಅಷ್ಟೇ, ಬಂದ್ಬಿಟ್ಟಿದ್ದೀವಿ. ನಾನು 4 ಕಿಲೋಮೀಟ್ರ್ ಹೋಗ್ಬೇಕು ಒಳಗೆ. ನೋಡಿ ಗೈಸ್ ಐತೆ ಪ್ಲೇಸ್ ಇದ್ರೆ ಈ ಥರ ಪ್ಲೇಸ್ ಗೈಸ್ ನೋಡಿ, ಈ ಥರ ಪ್ಲೇಸ್ ಗಾಯ್ಸ್. ಅವಾಗಲೇ ಅಲ್ಲಿ ಹೇಳ್ದಂಗೆ ಫೈನಲಿ ಬಂದಿದ್ದೀವಿ ಇಲ್ಲಿ ಬಾಸ್ ಹತ್ರ. ನೋಡಿ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತವ್ರೆ ಬಾಸು, ಸೈಕು ಗಾಯ್ಸ್. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗೈತೆ ಅಂದರೆ ಮಸ್ತಾಗೈತೆ ಗಾಯ್ಸ್. ನೋಡಿ ಇಲ್ಲೆಲ್ಲ ಹೆಂಗೈತೆ. ಇಂಥ ಜಾಗದಲ್ಲಿ ಗೈಸ್ ಒಂದು ಮನೆ ಮಾಡ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ಕೊಂಡು ಇಲ್ಲಿದ್ದರೆ ಹೆಂಗಿರುತ್ತೆ ಗೈಸ್, ನೀವೇ ನೋಡಿ. ನಮ್ಮ ಬೇಬಿ ಫೈನಲಿ ಬಂದವಳೆ ಬಾಸ್ ಹತ್ರ. ಇದು 2ನೇ ಸತಿ ಬರ್ತಾ ಇರೋದು ನಾವು. 1ನೇ ಸತಿ ನಮ್ಮ ಹುಡ್ಗನ ಬರ್ತಡೇ ಇತ್ತು. ನಮ್ಮ ಹುಡ್ಗನ ಬರ್ಡೇ ದಿವಸ ಬಂದಿದ್ವಿ. ಆವಾಗ ರೋಡೇನೂ ಹಾಕಿರಲಿಲ್ಲ. ಇವಾಗ ರೋಡೆಲ್ಲ ಚೆನ್ನಾಗಿ ಮಾಡವ್ರೆ, ಬರ್ಬೋದು, ಏನೂ ಆಗೋಲ್ಲ, ತೊಂದರೆ ಇಲ್ಲ, ಧೂಳುಗೀಳೇನಿಲ್ಲ. ಸೊ ಇಲ್ಲಿಂದ ಒಂದು 500 ಮೀಟ್ರು ದೇವಸ್ಥಾನಕ್ಕೆ ಹೋಗೋವರೆಗೂ ರೋಡ್ ಮಾಡಿಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಬನ್ನಿ. ಅದಾದ್ಮೇಲೆ ಸಿಗ್ತೀನಿ, ಸ್ವಲ್ಪ ಚಳಿಲಿ ಸಿಗ್ತೀನಿ. ನೀವು ಈ ಥರ ಎಲ್ಲ ಹೋಗ್ಬಿಟ್ರೆ ಅಷ್ಟೇ. ಗೈಸ್ ನೋಡಿ ಗೈಸ್ ರೋಡ್ ಹೆಂಗೈತೆ, ಮೈಸೂರೇ ಬೇಸ್. ಹಾಂ ನೋಡಿ ಹೆಂಗೈತೆ ಗೈಸ್. ಫೈನಲ್ಲಿ ಬಂದಿದ್ದೀವಿ ಗೈಸ್. ನೋಡಿ ಗೈಸ್ ಹೆಂಗೈತೆ ಗೈಸ್, ನಮ್ಮ ಬಾಸ್ ಹೆಂಗವ್ರೆ ಗೈಸ್. ನೋಡಿ ಮನೆಯನ್ನ ಇಲ್ಲೇ ಐತೆ, ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ನೋಡಿ ಗೈಸ್ ಹೆಂಗೈತೆ ಗೈಸ್, ಹೆಂಗೆ ನೋಡಬೇಕು. ನಮ್ಮ ಭಾಷೆಗೆ ಗಡ್ಡ ಐತೆ ಗೈಸ್, ನೋಡಿ ಗಡ್ಡ ಇದೇ ದಪ್ಪ ಐತೆ ಗಡ್ಡ. ಆಮೇಲೆ ಸಿಗ್ತೀನಿ ಬನ್ನಿ. ದರ್ಶನ ಎಲ್ಲ ಮಾಡ್ಕೊಂಡು ವೀಡಿಯೋ ಒಳಗೆ ಅಲೋ ಇಲ್ಲ, ನೋಡೋಣ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಮನೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಬಂದಿವಿ 2ನೇ ಸತಿ ಬಂದಿದ್ದೀನಿ ನಾನು. ಕೈ ಕಾಲು ತೊಳ್ಯಕ್ಕೆ ನೀರು ಎಲ್ಲೈತೆ ಅಂತಲೇ ಗೊತ್ತಿಲ್ಲ. ಹಂಗೆ ಬಂದ್ಬಿಟ್ಟು ಹಂಗೆ ಫಸ್ಟ್ನೇ ಸಲ ಇಲ್ಲ 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 ಅವತ್ತು ಅಲ್ಲಿ ಆ ಸೈಡ್ ಇತ್ತು, ಆ ಸೈಡ್ ಕ್ಲೋಸ್ ಮಾಡೋರು. ಈಗ ಹೋಗೋದು ಬರೀ ಶೂಟ್ಗಳೇ ಎಲ್ಲ ಗೈಸ್. ಮನೆಯನ್ನ ಸುಳ್ಳು ಹೇಳ್ತವ್ರೆ. ಮನೆಯನ್ನ ಫಸ್ಟ್ ಟೈಮ್ ಬಂದವ್ರೆ, ಅದಕ್ಕೆ ಅವ್ರಿಗೇನು ಗೊತ್ತಿಲ್ಲ. ನಾನು 2ನೇ ಸತ ಬಂದಿದ್ದೀನಿ, ನನ್ನ ಕೇಳಿ ಹೇಳ್ತೀನಿ. ದೇವಸ್ಥಾನಕ್ಕೆ ಹೆಂಗೆ ಹೋಗೋದು ಅಂತಾನೆ ಗೊತ್ತಿಲ್ಲ ಹುಡುಗ. ಇಲ್ಲ ಗೈಸ್ ಸುಳ್ಳು ಹೇಳ್ತವ್ರೆ, ಫಸ್ಟ್ ಟೈಮ್ ಬಂದವ್ರೆ, ಅವ್ರಿಗೇನು ಗೊತ್ತಿಲ್ಲ. ಅವ್ರೇನು ಕೇಳಬೇಡಿ. ಆಮೇಲೆ ಸಿಗ್ತೀನಿ ಬನ್ನಿ. ಕೈ ಕಾಲು ತೊಳ್ಕೊಂಡು ತಕ್ಷಣ ಆದ್ಮೇಲೆ ಸಿಗ್ತೀನಿ ಗೈಸ್. ನಾನು ಫಸ್ಟ್ ಟೈಮ್ ಬಂದಾಗ ಇದೇನು ಇರಲಿಲ್ಲ, ಇದು ಬಾಕ್ಲಿತ್ತು. ಈ ಸೈಡಿಂದ ಈಚೆ ಬರ್ಬೇಕಿತ್ತು ಒಳಗೋದಾಗ. ನಿಜಲು ಹಳೇದು ಫೋಟೋ ಗೀಟ ಇಲ್ಲ, ಇದ್ರೆ ಹಾಕ್ತೀನಿ ನೋಡಿ ಆಯಿತಾ. ಇವಾಗೆಲ್ಲ ಕಟ್ತವ್ರೆ ಗೈಸ್ ಹೊಸ್ದಾಗಿ. ದೇವಸ್ಥಾನ ಹಿಂದೆನೇ ರೈಲ್ವೆ ಟ್ರ್ಯಾಕ್ ಇರೋದು, ರೈಲ್ವೆ ಟ್ರ್ಯಾಕು. ಈ ಕಡೆಯಿಂದ ಇಲ್ಲಿ ಎಲ್ಲರ ಊರಿಗೆ ಹೋಗ್ಬೇಕಾದ್ರೆ ಕಾಣುತ್ತೆ ಇದು, ಬಾಸು ಕಾಣಿಸ್ತಾರೆ ನೋಡಿ. ಎಲ್ಲ ಹೆಂಗೆ ಮಾಡೋರೆ, ಚೆನ್ನಾಗೈತೆ ಗೈಸ್. ಬನ್ನಿ ನೀವು ವಿಸಿಟ್ ಮಾಡಿ ಆಯಿತಾ. ಅನ್ನದಾನ ಎಲ್ಲ ಸಿಗುತ್ತೆ ಗೈಸ್, ಅನ್ನ ಪ್ರಸಾದ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಹೊತ್ತು ಬಂದರೆ. ನಾವು ಬೆಳಗ್ಗೆ ಬಂದಿದ್ದೀವಿ, ನಾವು ಅಂಗಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಬಂದಿದ್ದೀವಿ ಬೆಳಿಗ್ಗೆ.
ಇವ್ರು ನೋಡಿ ಇವ್ರು ಅವರಲ್ಲ ಬರೀ ಟೈಮ್ ಪಿಕಪ್ಪೇ ಮಾಡಲ್ಲ ಗೈಸ್, ಬರೀ ಸುಳ್ಳು ಹೇಳ್ತಾರೆ. 7:15 ಹೋಗೋಣ ಅಂದವರು 7:40 ಫೋನ್ ಮಾಡೋರೆ. 10 ನಿಮಿಷ ಆಗಿ ಬಿಟ್ಕೊಂಬಾ ಅಂತ ಫೋನೇ ಮಾಡಿಲ್ಲ. ಆಮೇಲೆ ನಾನು ಫೋನ್ ಮಾಡಿ ಕೇಳಿದ್ಕೆ ಹ್ಞೂ ಬಾ ಅಂದರು. ಮನೆ ಹತ್ರ ಹೋಗಿ ಕೇಳಿದ್ಕೆ ಇಲ್ಲ ಕಣೋ ನೀವು ಬರಬೇಕಿತ್ತು ತಾನೇ, ನಮ್ಮ ಫೋನ್ ಮಾಡಿಲ್ಲ ಅಂದ್ರೂ ಅಂತಾರೆ. ಏನು ಹೇಳ್ಬೇಕು ಗೈಸ್ ನೋಡಿ ಹೆಂಗೆ ಗೊತ್ತಾಯ್ತು. ಓಕೆ ಗೈಸ್ ಫೈನಲಿ ದರ್ಶನ ಎಲ್ಲ ಆಯಿತು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ನಾಟ್ ಅಲೌಡ್ ಅಂತ ಹಾಕೋರೆ ನೋಡ್ರಿ. ಇಲ್ಲಿಂದನೇ ನೋಡ್ಕೊಬಿಡ್ರಿ ಬಸ್ನ. ಅಲ್ಲಿ ಮೇಲ್ಗಡೆ ಇನ್ನೊಂದು ಬಸವಣ್ಣ ಉದ್ಭವ ಮೂರ್ತಿ ಬಸವಣ್ಣ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಬರೋಣ. ಪ್ರಸಾದ ಎಲ್ಲ ಇಸ್ಕೊಂಡಿದ್ದೀವಿ ಗೈಸ್. ನೀವು ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ ಆಗುತ್ತೆ ಗೈಸ್. ಪಾಸಿಟಿವ್ ಥಿಂಗ್ಸು ಎಲ್ಲ ಪಾಸಿಟಿವ್ ಅಂತ ಅನಿಸುತ್ತೆ. ಬನ್ನಿ ಆಮೇಲಿಂದ ಫೋಟೋ ಗೀಟೋ ತಕ್ಕೊಂಡೆ ಹೋಗೋಣ. ಮನೆಯಣ್ಣ ಫೋಟೋ ತಕ್ಕೋತವ್ರೆ ನೋಡಿ ಗೈಸ್. ನೋಡೋಕ್ಕೆ 2 ಕಣ್ಣು ಸಾಲದು ಗೈಸ್. ಏಷ್ಯಾದ ಅತಿ ಎತ್ತರದ 161 ಅಡಿ ಪ್ರತಿಷ್ಠಾಪನೆ ಮಾಡೋರೆ ಗೈಸ್. 161 ಅಡಿ ಪಂಚಮುಖಿ ನೋಡಿ ಹೆಂಗೈತೆ ಗೈಸ್. ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ ಬೇರೆ ಲೆವೆಲು ಫುಲ್ಲು. ಬನ್ನಿ ಅಲ್ಲೋದ್ಮೇಲೆ ಸಿಗ್ತೀನಿ ಬನ್ನಿ. ಉದ್ಭವ ಮೂರ್ತಿ ಬಸವಣ್ಣ ಅಲ್ಲೈತೆ ನೋಡಿ ಗೈಸ್. ಅಲ್ಲಿ ಹೋಗ್ಬೇಕೀಗ, ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಓಕೆ ಗೈಸ್ ಫೈನಲಿ ಅಲ್ಲಿ ಫೋಟೋ ಗೀಟೋ ಎಲ್ಲ ತೊಗೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಉದ್ಭವ ಮೂರ್ತಿ ಅಲ್ಲೇನೋ ಐತೆ ಗೈಸ್, ಹೇಳಕ್ಕೆ ಬರ್ತಾಯಿಲ್ಲ ಬನ್ನಿ. ಉದ್ಭವ ಮೂರ್ತಿ ಕರೆಕ್ಟ್, ಉದ್ಭವ ಮೂರ್ತಿ ಬಸವಣ್ಣ. ಅಲ್ಲೋದ್ಮೇಲೆ ಅಲ್ಲೈತೆ ನೋಡಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಬಾಸ್ ಕಾಣಿಸ್ತವ್ರೆ ಅನ್ಸುತ್ತೆ, ಕಾಣಿಸ್ತಾ ಇಲ್ಲ ಅಂದರೆ ಬೇರೆ ಮಾಡ್ಕೊಬಿಡಿ ಗೈಸ್. ಅಷ್ಟು ಉದ್ದ ಅವರೇ ನೋಡಿ. ಅವರು ಅಷ್ಟು ಹೈಟಿಂದ ನಿಂತ್ಕೊಂಡು ನೋಡಿದ್ರೆ ನಾವೆಲ್ಲ ಇರುವೆ ಗೈಸ್. ಇಷ್ಟೇ ಇರುವೆ ಅವ್ರಿಗೆ. ಹಾಂ ಏನು ಹೇಳಿ, ಮಸ್ತ್ ಅಲ್ವಾ? ದೈತ್ಯವಾಗಿರೋ ಒಯ್ಯನ್ನ ರಾಮ ಒಬ್ಬನೇ ಮೇಂಟೈನ್ ಮಾಡ್ತಿದ್ರಲ್ಲ ಹೇಳಿ. ಕೋಪ ಬಂದಾಗ, ಖುಷಿಲಿದ್ದಾಗ, ವನವಾಸಕ್ಕೆ ಹೋದಾಗ ಎಲ್ಲ ಒಂದು ತಲೆ ಹಿಡ್ಕೊಂಡು 10 ತಲೆ ರಾವಣ ನೋಡಿದವ್ರೆ ಅಂದರೆ ಲೆಕ್ಕ ಹಾಕಿ. ಅವ್ರಿಗೊತ್ತು ಎಂಥದ್ದು ಅಂತ. ಅದಿತ್ತು ಕಾಣಿಸ್ತಾನೆ ಇಲ್ಲ ಗೈಸ್. ಸರಿ ತೋರಿಸ್ತೀನಿ ನೋಡಿ. ಒಂದು ತಲೆ ಹಿಡ್ಕೊಂಡು 10 ತಲೆ ರಾವಣನ ಹೊಡೆದವ್ರಲ್ಲ, ಫೇಸ್ ಮಾಡೋರಲ್ಲ, ಹಿಂಗಿರಬೇಕು ಅಯ್ಯನ ಪವರು. ಅಯ್ಯನ ಪವರಲ್ಲಿ ಗೈಸ್ ನಮಗೆ ಕಾಲ್% ಸಿಕ್ಬಿಟ್ರೆ ಯಾವ ಥರ ಹೇಳಿ. ಬನ್ನಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ತೋರಿಸ್ತಿದೆ ಅಲ್ವಾ, ಅದೇ ಉದ್ಭವ ಮೂರ್ತಿ ಬಸವಣ್ಣ ಗೈಸ್. ನೀವೆಲ್ಲ ನೋಡ್ದಂಗೆ ದರ್ಶನ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಫಸ್ಟ್ನೇ ಸತಿ ಬಂದಾಗ ನಾನು ಗಾಡಿ ತಂದಿದ್ನಲ್ಲ, ಇಲ್ಲೇ ಪೂಜೆ ಮಾಡ್ತಿದ್ದೆವು ತಗೊಂಡಾಗ. ಇವಾಗ ಚೆನ್ನಾಗೈತೆ ಗೈಸ್, ಚೆನ್ನಾಗಿ ಮಾಡೋರೆ. ಅಲ್ಲಿ ಬಾಸ್ ದೇವಸ್ಥಾನನೂ ಚೆನ್ನಾಗೈತೆ, ಎಲ್ಲ ಹೊಸ್ದಾಗಿ ಮಾಡ್ತವ್ರೆ ಗೈಸ್. ಯಾಕೋ ಮಳೆ ಹಣ್ಣಿ ಇಕ್ತಾರ ಐತೆ, ಟೈಮ್ ಬೇರೆ ಆಗ್ಬಿಡೈತೆ. 11:30 ವರ್ಷದಲ್ಲಿ ಅಂಗಡಿಗೆ ಹೋಗ್ಬೇಕು ಹೇಳಿದ್ವಿ ಮಹೇಶ್ ಅಣ್ಣಕ್ಕೆ. ಮಳೆ ಜೋರಾಗಿ ಬರ್ತೈತೆ ನೋಡಿ ಗೈಸ್. ಬಾಸ್ ದೇವಸ್ಥಾನದಲ್ಲಿ ಕುದುರೆ ಐತೆ, ಚೆನ್ನಾಗೈತೆ ಗೈಸ್. ನೀವು ಬದಲಿ ವಿಸಿಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಆಮೇಲೆ ಸಿಗ್ತೀನಿ. ಮಳೆ ಬರ್ತೈತೆ, ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ನಾಷ್ಟ ಮಾಡಾದ್ಮೇಲೆ ಸಿಗ್ತೀನಿ ಬನ್ನಿ. ಓಕೆ ಗೈಸ್, ಊಟ ಎಲ್ಲ ಮಾಡಿದ್ದಾಯ್ತು. ಊಟ ಅಂತೀನಿ, ನಾಷ್ಟ ಎಲ್ಲ ಮಾಡಿದ್ದಾಯ್ತು. ಇಲ್ಲಿಂದ ಹೊಡ್ತಾ ಇದ್ದೀವಿ. ಡೈರೆಕ್ಟು ನಿಮಗೆ ಅಂಗಡಿಗೆ ಹೋದಾಗ ಸಿಗ್ತೀನಿ. ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ 12 ಗಂಟೆ ಅಷ್ಟರಲ್ಲಿ ಹೋಗಬೇಕು. ಬನ್ನಿ, ನಿಮಗೆ ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಮತ್ತೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ಗೈಸ್. ಮತ್ತೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಮೈಲೇಜ್ ಎಷ್ಟು ಬರ್ತೈತೆ ಅಂತ ಗೊತ್ತಾಯ್ತಾ ಇಲ್ಲ ಗೈಸ್. ಏನು ಮಾಡೋದು ಗೈಸ್, ಏನಾರು ಕಮೆಂಟ್ ಮಾಡಿ ಗೈಸ್. ನೋಡಿ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಗೈಸ್. ಇನ್ನೊಂದು ಸ್ವಲ್ಪ ಹೋಯ್ತೀವಿ ಅಂಗಡಿಗೆ, ಅಲ್ಲೇ ಹೋಗ್ಬಿಟ್ಟು ಸಿಗ್ತೀನಿ. ನೆಲಮಂಗಲ ಸೈಡ್ ಯಾರು ಬರಬೇಡಿ ಗಾಯ್ಸ್. ಫೈನಲಿ ಅಂಗಡಿ ಹತ್ರ ಬಂದಾಯಿತು. ಅಲ್ಲಿ ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ನೋಡಿ. ಅಂಗಡಿ ಹತ್ರ ಬಂದಿದ್ದೀನಿ ನಾನು, ಮನೆಯಣ್ಣ ನೋಡಿ. ಬನ್ನಿ ಆಮೇಲೆ ಸಿಗ್ತೀನಿ ಅಂಗಡಿ ಒಳಗೆ ಹೋಗಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಸಿಗ್ತೀನಿ. ಕಸ್ಟಮರ್ ಅವರೇ
CP ಸರು ಇವತ್ತೇನೋ ಗೊತ್ತಿಲ್ಲ ಗೈಸ್ ಚಿಪ್ಸ್ ತರಿಸ್ತವ್ರೆ. ಮೊನ್ನೆನೂ ತರಿಸಿದ್ರು, ಇವತ್ತು ತರಿಸ್ತವ್ರೆ. ಬನ್ನಿ ಚಿಪ್ಸ್ ತಗೊಂಡ್ಬಿಟ್ಟು ಸಿಗ್ತೀನಿ. ಈಸ್ಕೊಂಡಿದ್ದೆಲ್ಲ ಆಯ್ತು ಗಾಯ್ಸ್, ಅಂಗಡಿ ಹತ್ರ ಹೋಗೋಣ ಬನ್ನಿ ಗಾಯ್ಸ್. ಚಾಲೆ ಚಾಲೆ ನನಗಾಗಿ ನೀನು. ಬೈಕ್ ಬರ್ತೈತೆ ಹಾಡು, ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಬಿಸಿ ಬಿಸಿದು ಚಿಪ್ಸ್ ತಿನ್ನಾನು ಬನ್ನಿ. ನೋಡಿ ಮನೆ ಹಣ ತಿಂತಾರೆ ತೋಳಿ. ಬನ್ನಿ ಗೈಸ್ ತಿನ್ನೋದ. ತಿಂದಾದ್ಮೇಲೆ ಸಿಗ್ತೀನಿ. ಹೊಟ್ಟೆ ಬೇರೆ ಹಸಿತೈತೆ, ಬೆಳಗ್ಗೆ 2 ಇಡ್ಲಿ ತಿಂದಿದ್ದು. ಮನೆಗೆ ಹೋಗಿ ಊಟ ಮಾಡಬೇಕು. ಬನ್ನಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ತಿಂದಾದ್ಮೇಲೆ ಸಿಗ್ತೀನಿ. ಇಷ್ಟು ಟೈಮ್ ಬಂದು 3:30 ಆಯಿತು. ನಾನು ಇವಾಗ ಅಂಗಡಿಯಿಂದ ಊಟಕ್ಕೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಫೈನಲಿ ಮನೆ ಹತ್ರ ಬಂದೆ. ಊಟಕ್ಕೆ ಸೈಡ್ಸ್ ತೊಗೊಂಡೋಗ್ತಾ ಇದ್ದೀನಿ, ಚಿಪ್ಸು. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ನಿಮಗೆ ಡೈರೆಕ್ಟ್ ಅಂಗಡಿಲಿ ಸಿಗ್ತೀನಿ, ಇಲ್ಲ ಅಂಗಡಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಂಗಡಿ ಹತ್ರ ಸಿಗ್ತೀನಿ, ಇಲ್ಲ ಹೋಯ್ತಾ ಸಿಗ್ತೀನಿ ಅಷ್ಟೇ. ಓಕೆ ಗಾಯ್ಸ್, ಈಗ ಊಟ ಗೀಟ ಎಲ್ಲ ಮಾಡಿದ್ದಾಯ್ತು. ಈಗ ಅಂಗಡಿಗೆ ಹೋಗ್ಬೇಕು. ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಚಳಿ ಆಗ್ತೈತೆ. ಜರ್ಕಿನು ಡಿಕ್ಕಿ ಒಳಗೈತೆ. ಫಸ್ಟು ಡಿಕ್ಕಿ ಹತ್ರ ಹೋಗಿ, ಗಾಡಿ ಹತ್ರ ಹೋಗಿ ಜರ್ಕಿನ್ ಹಾಕ್ಕೊಂಡು ಹೋಗ್ಬೇಕು. ಸಖತ್ತು ಚಳಿ ಇದೆ ಗೈಸ್. ಅಪ್ಪ ಲಿಟ್ರಲಿ ಎಷ್ಟು ಚಳಿ ಆಗ್ತಾಯಿದೆ ಅಂದರೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಡೈರೆಕ್ಟ್. ನೋಡಿ ಮಾಸ್ಕ್ ಹಾಕಿಲ್ಲ, ನೋಡಿ ಸ್ಮೈಲಿಗೆ ಗೈಸ್, ಸ್ಮೈಲಿಗೆ ಹುಡುಗಿರು ಬಿದ್ದೈತಾರೆ, ಫಿದ್ದ ಆಗೋಯ್ತಾರೆ ಗೈಸ್. ಫಿದ್ದ ಆಗಲೇ ಮನೆ ನೋಡ್ದಂಗೆ ಊಟ ಎಲ್ಲ ಮಾಡ್ಕೊಂಡೆ ಅಂಗಡಿಗೆ ಬಂದೆ. ಏನೂ ತೋರ್ಸೋಕ್ಕಾಗಿಲ್ಲ, ಕಸ್ಟಮರ್ ಇದ್ರು, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಹಣ ಬಂದ ನೋಡಿ ಗೈಸ್, ನೋಡಿ ಸ್ಮೈಲ್ ನೋಡಿ ಗೈಸ್. ಎಲ್ಲ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ಅಂಗಡಿಲಿದ್ದೆ, ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಕಸ್ಟಮರ್ ಜಾಸ್ತಿ ಇದ್ದರು, ಅದಕ್ಕೆ ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ. ನಿದ್ದೆ ಇಳಿತೈತೆ ನನಗೆ, ಕಣ್ಣೆಲ್ಲ ಉರಿತೈತೆ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಅದಕ್ಕೆ ಟೀ ಕುಡಿದ್ಬಿಟ್ಟು ಸಿಗ್ತೀನಿ ಬನ್ನಿ. ಇವನು ವಾಲೆಗೂ ನನ್ನ ಫೋನ್ಗೂ ಚಾಲೆಂಜ್ ಇಕ್ತವ್ರೆ ಗೈಸ್. ಅವ್ನು ವಾಲೆ ಮಾಡಿದ್ರೆ ನನ್ನ ಫೋನ್ ಬರುತ್ತಂತೆ ನೋಡಿ ಗೈಸ್. ನಾನು ಹೇಳಿದ್ನ ಅದನ್ನ ಅಲ್ಲ, ಭೀಮಾ ಫಿಲಮ್ ಅಲ್ಲಿ ಅವನ ಹೆಸರು ಡ್ರ್ಯಾಗನ್ ಮಂಜು ಇದ್ದಂಗೆ ಪಟ್ಲೆ. ಓಕೆ ಗೈಸ್, ಕಾಫಿ ಗಿಫಿ ಎಲ್ಲ ಕುಡ್ದಿದ್ದಾಯಿತು. ಈಗ ಅಂಗಡಿಗೆ ಬರ್ತಾಯಿದ್ದೀನಿ ಬಜ್ಜಿ ತಿನ್ಕೊಂಡು. ಆಮೇಲೆ ಸಿಗ್ತೀನಿ, ಕ್ಲೋಸ್ ಮಾಡಾದ್ಮೇಲೆ ಸಿಗ್ತೀನಿ ಅಂಗಡಿ. ಗಾಯ್ಸ್ ಫೈನಲಿ ಕ್ಲೋಸಿಂಗ್ ಟೈಮ್ ಆಯಿತು ಗಾಯ್ಸ್. 9:30 ಆಯಿತು. ಮಹೇಶಣ್ಣ ಇಲ್ಲ, ಅದಕ್ಕೆ ಬೇಗ ಕ್ಲೋಸ್ ಮಾಡ್ತಾಯಿದ್ದೀವಿ. ಆಮೇಲೆ ಏನಿಲ್ಲ, ಇಷ್ಟೊತ್ತವರೆಗೂ ಫೋನ್ ನೋಡ್ಕೊಂಡು ಕೂತಿದ್ವಿ, ಆರಾಮಾಗಿ ಕೂತಿದ್ವಿ. ನೋಡ್ರಿ ಬೈತಾರೆ ಇವರು. ಅಂದರೆ ನನ್ನನ್ನು ತೋರಿಸ್ಬಿಡಿ ಅಂತಾರೆ ಅಷ್ಟೇ, ಬೈಯಲ್ಲ. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬಿಡಿ. ನೋಡ್ರಿ ಎಷ್ಟು ಕಾಮಿಡಿ ಅಷ್ಟೇ. ಬನ್ನಿ ಆಯಿತು, ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ವ್ಲಾಗ್ ಇದು ಇವತ್ತಿನ ದಿನ ಎಂಡ್ ಮಾಡ್ತೀನಿ. ಹಾಯ್ ಗಾಯ್ಸ್, ಫೈನಲಿ ಮನೆ ಹತ್ರ ಬಂದಿದ್ದಾಯಿತು. ಮೆಟ್ಲು ಹತ್ತಾ ಇದ್ದೀನಿ. ಮಳೆ ಬರ್ತೈತೆ ಗೈಸ್, ಅದಕ್ಕೆ ನೆಂದೋಗ್ಬಿಟ್ಟಿದ್ದೀನಿ. ಜೋರಾಗಿ ಬರ್ತಾಯಿಲ್ಲ, ಜಿಡಿ ಬರ್ತೈತೆ. ಸೊ ಅದಕ್ಕೆ ನೆಂದೋಗಿದ್ದೀನಿ, ಮೆಟ್ಲು ಹತ್ತುತ್ತಾ ಇದ್ದೀನಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬನ್ನಿ ಮನೆಯಲ್ಲೇ ಹೋಗಿ ಊಟ ಮಾಡಿ ಮಲಿಕೊಳ್ಳೋಣ. ಓಕೆ ಫ್ರೆಂಡ್ಸ್, ಬಾಯ್.